4 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗಳ ತೆರೆಯೋದಕ್ಕೆ ರಾಜ್ಯ ಸರ್ಕಾರ ಅನುಮತಿ ಕೊಟ್ಟಿದೆ, ಬಿಎಂಆರ್ಸಿಎಲ್ ಕೂಡ ಅನುಮತಿ ತೆಗೆದುಕೊಂಡಿದೆ. ಅದೇ ಸಂದರ್ಭದಲ್ಲಿ ನಂದಿನಿಗೆ ಅವಮಾನ ಆಗಿದೆ, ಕರ್ನಾಟಕಕ್ಕೆ ಅವಮಾನ ಆಗಿದೆ ಅನ್ನುವಂಥ ಆರೋಪ ಕನ್ನಡ ಪರ ಸಂಘಟನೆಗಳಿಂದ ಕನ್ನಡಿಗರಿಂದ ಟೀಕೆ ಆಗಬೇಕಾಗಿದೆ. ನಂದಿನಿ ಹಾಲು, ತುಪ್ಪ, ಮೊಸರು ಮತ್ತು ಸಿಹಿ ಪದಾರ್ಥಗಳನ್ನು ತಯಾರು ಮಾಡ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಉತ್ಕೃಷ್ಟ ಮತ್ತು ಹೆಮ್ಮೆ ನಂದಿನಿ ಬ್ರ್ಯಾಂಡು ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ ಸಹ ಬೇರೆ ರಾಜ್ಯದಲ್ಲೂ ಬೇಡಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತದೆ ಮತ್ತು ಕನ್ನಡಿಗರ ಅಪಮಾನ ಮಾಡ್ತದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕೆಂದರೆ ಪ್ರತಿ ಹಳ್ಳಿಗಳಲ್ಲಿ ನಮ್ಮ ಕೃಷಿಕರು ಹೆಂಗೆ ಕೃಷಿ ಒಂದು ರೈತನ ಅವಿಭಾಜ್ಯ ಒಂದು ಕಸಬಾಗಿದೆ, ಅದೇ ರೀತಿ ಹೈನುಗಾರಿಕೆ ಪ್ರತಿ ಹಳ್ಳಿಯಲ್ಲಿ ಎಲ್ಲ ಮನೆಗಳಲ್ಲಿ ಹಸುಗಳನ್ನು ಸಾಕ್ತಾರೆ. ಇವತ್ತು ಅದು ಒಂದು ರೀತಿ ಉದ್ಯಮ ಆಗಿದೆ ಹೈನುಗಾರಿಕೆ. ನಮ್ಮ ನಂದಿನಿ ಬ್ರ್ಯಾಂಡ್ ಬದಲಾಗಿ ಏನು ಹೊರ ರಾಜ್ಯದಿಂದ ಅವರಿಲ್ಲಿ ಆ ಸ್ಟೋರ್ ಮಳಿಗೆಗಳಿಂದ ಪ್ರಾರಂಭ ಮಾಡ್ತಾರೆ ಅಮೂಲ್ದು, ಇದು ಕನ್ನಡಿಗರ ಅಪಮಾನ, ನಮ್ಮ ರೈತರ ಹೊಟ್ಟೆ ಮೇಲೆ ಬರೆ ಹೇಳ್ದಂಗೆ. ಇದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಎಲ್ಲ ಒಂದು ಕಡೆ ಒಳ ಒಪ್ಪಂದ ಇಂದ ಈ ರೀತಿ ನಮ್ಮ ರೈತರಿಗೆ ಅನ್ಯಾಯಕ್ಕೆ ನಾವು ಖಂಡಿಸ್ತೀವಿ. 3 ಲಕ್ಷ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಇವತ್ತೊಂದು ರೀತಿ ಬಿಕಾರಿಯಾಗಿದೆ. ರಾಜ್ಯ ಸರ್ಕಾರ ಬಿಕಾರಿಯಾಗಿದೆ, ಅಭಿವೃದ್ಧಿ ಶೂನ್ಯ ಸರ್ಕಾರ. ಇವರಿಗೆ ಭರವಸೆಗಳಿಗೆ ಹಣ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗ್ತಲ್ಲ. ಪಾಪ ವಯೋವೃದ್ಧರಿಗೆ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಮಾಸಾಶನವನ್ನು 1200, 600 ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಎಷ್ಟೋ ಜನ ಮಕ್ಕಳವ್ರ ತಂದೆ ತಾಯಿಗಳು ನೋಡ್ಕೊಳ್ತಲ್ಲ. ಆ ಬಡವರಿಗೆ ಮಾಸಾಶನ ಕೊಡಬೇಕಂತೇಳಿ ನಮ್ಮ ಸರ್ಕಾರ ಮಾಡಿದ್ವಿ. ಇವ್ರ ಯೋಗ್ಯತೆಗೆ ಇದು ಬಿಕಾರಿ ಸರ್ಕಾರ ಆಗಿದೆ. ಹಾಗಾಗಿ ಇವ್ರಿಗೆ ಹಣ ಹೊಂದಾಣಿಕೆ ಮಾಡೋಕ್ಕಾಗ್ತಲ್ಲ. ಎಲ್ಲ ಒಂದು ಕಡೆ ಅನಧಿಕೃತ ಅಂತ ಹೇಳ್ತಾರೆ. ಆಯಿತು, 2 ವರ್ಷ ಆಯ್ತಲ್ಲ. ಹಿಂದೆ 2013ರಿಂದ 2018 ನೀವೇ ಇದ್ರಿ ತಾನೆ ಕಾಂಗ್ರೆಸ್ ಸರ್ಕಾರ. ಅವತ್ತು ಯಾಕೆ ಅನಧಿಕೃತ ಅಂತ ಹೇಳಲಿಲ್ಲ? ಇವತ್ತು ಹೊಂದಾಣಿಕೆಗಳಿಗೆ ಹಣ ಕೊಡೋಕ್ಕಾಗ್ತಲ್ಲ. ಇದುವರೆಗೂ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ, ಯುವ ನಿಧಿ ಬಿಡುಗಡೆ ಆಗಿಲ್ಲ, ಮತ್ತು ಏನು ವಿದ್ಯುತ್ತಿನ ದರವನ್ನು ಜಾಸ್ತಿ ಮಾಡಿದ್ದಾರೆ, ಯೂನಿಟ್ಗೆ ದರವನ್ನು ಜಾಸ್ತಿ ಮಾಡಿದ್ದಾರೆ. ಸರ್ಕಾರಕ್ಕೆ ಹಣ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗ್ತಲ್ಲ. ಎಲ್ಲ ಒಂದು ಕಡೆ ಪೋಷಕರುಗಳನ್ನ ಮಕ್ಕಳು ಸಾಕಲ್ಲ. ಅವರಿಗೆ ಔಷಧಿ ಅಥವಾ ಸ್ವತಂತ್ರ ಬದುಕುವುದಕ್ಕೆ ನಮ್ಮ ಸರ್ಕಾರ ಮಾಸಾಶನವನ್ನು ಕೊಟ್ಟಿದ್ವಿ. ಅದನ್ನು ತಡೆಯತಕ್ಕಂಥ ಪ್ರಯತ್ನವನ್ನು ಈ ಸರ್ಕಾರ ಕೇಂದ್ರ ಸರ್ಕಾರದ ಜನೌಷಧಿ ಕೇಂದ್ರ ರದ್ದು ಮಾಡಿದೆ. ಮತ್ತು ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಬಾಂಡ್ ಕೊಡಿದ್ರು. ಆ ಭಾಗ್ಯಲಕ್ಷ್ಮಿ ಬಾಂಡ್ಗೆ ಹಣ ಕೊಡೋಕ್ಕಾಗ್ತಲ್ಲ. ಇವತ್ತು ನನಗೆ ಗಂಟೆಯಾಪುರದಿಂದ ಒಬ್ಬ ಮಹಿಳೆ ಕರೆ ಮಾಡಿದರು, ಬಂಜಾರ ಸಮಾಜದ ಮಹಿಳೆ. ಭಾಗ್ಯಲಕ್ಷ್ಮಿ ಬಾಂಡ್ ವಾಪಸ್ ಕೊಡ್ರಿ ಅಂತ ಕೇಳ್ತಾರೆ ಅಂತ ಹೇಳಿದ್ರು. ಕೊಡಬೇಡಮ್ಮ, ನಾನು ಬರ್ತೀನಿ, ಯಾವುದೇ ಕಾರಣಕ್ಕೂ ಕೊಡಬೇಡ ಅಂತ ಹೇಳಿದೆ. ಭಾಗ್ಯಲಕ್ಷ್ಮಿ ಇವ್ರಿಗೆ ಕೊಡೋಕೆ ಹಣ ಇಲ್ಲ ಇವರಿಗೆ. ಆ ಭಾಗ್ಯಲಕ್ಷ್ಮಿ 18 ವರ್ಷ, ಆ ಮಗು 18 ವರ್ಷ ಬಂದಮೇಲೆ ಅವಳಿಗೆ ಉಚಿತವಾಗಿ ಶಿಕ್ಷಣ, ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಾಗ SLC-ವರೆಗೂ ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕಂತ ಅದರಲ್ಲಿ ನಿಯಮ ಇತ್ತು. 18 ವರ್ಷ ತುಂಬಿದರೆ 1 ಲಕ್ಷ ರೂಪಾಯಿ ಬರ್ತದೆ ಅವಳಿಗೆ. ಬಡವನ ಮನೆಯಲ್ಲಿ ಹೆಣ್ಣು ಹುಟ್ಟಿ ಶಾಪ ಅಂತ ಹೇಳಿದ್ರು. ಅದಕ್ಕೋಸ್ಕರ ಯಡಿಯೂರಪ್ಪನವರು ಬಡವನ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಕೊಟ್ಟರು. ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇಲ್ಲ, ಗ್ರಾಮೀಣ ಪರಿಷತ್ ಮಕ್ಕಳು, ಅವರಿಗೆ ಪ್ರೋತ್ಸಾಹ ಕೊಡಲು ಬೈಸ್ಕಲ್ ಕೊಟ್ಟರು. ಆ ಬೈಸ್ಕಲ್ ಯೋಜನೆ ನಿಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ PM ಕಿಸಾನ್ ಸಮ್ಮಾನ್ ಯೋಜನೆಗೆ 6,000 ರೂಪಾಯಿ ಕೊಟ್ಟರೆ ಯಡಿಯೂರಪ್ಪನವರು ಹೆಚ್ಚುವರಿ 4,000 ಕೊಟ್ಟರು. ಅದನ್ನು ನಿಲ್ಲಿಸಿರಿ ಸರ್ಕಾರ. ಮತ್ತು ರೈತನ ಮಕ್ಕಳಿಗೆ ವಿದ್ಯಾನಿಧಿ ಅದನ್ನು ನಿಲ್ಲಿಸಿರಿ. ಈ ಸರ್ಕಾರ ದರೋಡೆ ಸರ್ಕಾರ, ಲೂಟಿ ಸರ್ಕಾರ ಮತ್ತು ಇವತ್ತೇನು ಸರಣಿ ಹತ್ಯೆಗಳ ಸರ್ಕಾರ. ಇದು ಒಂದು ಭಾಗ್ಯ ಅಂತ ಹೇಳಕ್ಕೆ ಇಚ್ಛೆ.